ಎಲ್ಲರಿಗೂ ನಮಸ್ಕಾರ. ಇವತ್ತು ವೀಳ್ಯದೆಲೆ ಹಾಕಿ ತುಪ್ಪವನ್ನು ಹೇಗೆ ಮಾಡೋದು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಅಂದರೆ ಕೆಲವರಿಗೆ ಗೊತ್ತಿರುತ್ತದೆ ವೀಳ್ಯದೆಲೆದ ಗುಣಲಕ್ಷಣ, ಕೆಲವರಿಗೆ ಅಷ್ಟೇನು ಗೊತ್ತಿರುವುದಿಲ್ಲ ಎಷ್ಟು ಒಳ್ಳೆಯದು ಅಂತ. ಕೆಲವರು ತುಳಸಿ ಹಾಕಿ ಮಾಡ್ತಾರೆ, ಕೆಲವರು ಎಂತ ಕರಿಬೇವು ಸೊಪ್ಪು ಅದನ್ನು ಹಾಕ್ತಾರೆ, ಯಾವ ಎಲ್ಲ ಕೆಲವೊಮ್ಮೆ ಹಾಕ್ತಾ ಇರ್ತಾರೆ. ಅಂದರೆ ನಾನು ಇಲ್ಲಿ ವೀಳ್ಯದೆಲೆ ಹಾಕ್ತಾ ಇದ್ದೇನೆ. ಅಂದರೆ ತುಂಬ ಪರಿಮಳ ಬರುತ್ತೆ, ಮನೆ ಎಲ್ಲ ಸುತ್ತ ಹೊರಗಡೆ ಎಲ್ಲ ಪರಿಮಳ ಬರುತ್ತೆ, ಅದರ ತುಂಬ ಒಳ್ಳೆಯದು. ಇಲ್ಲಿ ನಾನು ಮಳೆ ಬಂದ ಕಾರಣ ಇಲ್ಲಿ ನೀರಿನ ಅಂಶ ತುಂಬ ಇದೆ. ಇದನ್ನು ನಾನು ಎಳತ್ತು ತಕೊಂಡು ಇದನ್ನು ತೊಳೆದು ಇಲ್ಲಿ ಒಂದು ಬಟ್ಟೆಯಲ್ಲಿ, ಒಂದು ಒಣಗಿದ ಬಟ್ಟೆಯಲ್ಲಿ ನಾನು ಅದರ ನೀರಿನ ಪಸೆಯನ್ನು ತೆಗಿತಾ ಇದ್ದೇನೆ. ಯಾಕೆಂದರೆ ತುಪ್ಪಕ್ಕೆ ಹಾಕುವಾಗ ಮತ್ತೆ ರಟ್ಟುತ್ತೆ ಅಲ್ವಾ ನೀರೆಲ್ಲ, ಅದಕ್ಕೋಸ್ಕರ ಈಗ ನೀರಿನ ಅಂಶ ತೆಗಿಬೇಕು ಸರಿಯಾಗಿ. ನನ್ನ ಹತ್ರ ಸ್ವಲ್ಪ ಬಟರ್ ಇತ್ತು, ನಾವು ಪ್ಯಾಕೆಟ್, ನೀಲಿ ಪ್ಯಾಕೆಟ್ ಇರುತ್ತೆ ನೋಡಿ, ಹಾಲಿನ ಪ್ಯಾಕೆಟ್, ಅದರಿಂದ ತೆಗೆದು ಹಾಲು ಬಿಸಿ ಆಗುವಾಗ ಅದರದ್ದು ಕೆನೆ ತೆಗೆದು ಬಟರ್ ಮಾಡಿ ಆಮೇಲೆ ತುಪ್ಪ ಮಾಡೋದು ನಾವು. ಅದರಲ್ಲಿ ತುಂಬ ಒಳ್ಳೆಯದು ತುಪ್ಪ ಬರುತ್ತೆ ನೀಲಿ ಪ್ಯಾಕೆಟಲ್ಲಿ. ನಾವು ಮನೆಯಲ್ಲೇ ಮಾಡ್ತೀವಿ, ನಾವು ಹೊರಗಡೆಯಿಂದ ತರುವುದಿಲ್ಲ ನಾವು ತುಪ್ಪ. ಯಾಕೆಂದರೆ ನಮಗೆ ಗೊತ್ತಿರೋದಿಲ್ಲ ಅದರಲ್ಲಿ ಏನೆಲ್ಲ ಸೇರಿಸ್ತಾರೆ, ಯಾವ ಎಣ್ಣೆ ಸೇರಿಸ್ತಾರೆ. ಕೆಲವರು ಮಿಕ್ಸ್ ಇರುತ್ತೆ, ಸರಿಯಾಗಿ ತುಪ್ಪ ಇರೋದಿಲ್ಲ ಅದರಲ್ಲೆಲ್ಲ. ಸೊ ನಾವು ಮನೆಯಲ್ಲೇ ಮಾಡ್ತೀವಿ. ಇಲ್ಲಿ ನಾನು ಸ್ವಲ್ಪ ಬಟರನ್ನು ತಗೊಂಡು ಕಾಯಿಸ್ತಾ ಇದ್ದೇನೆ. ಮತ್ತು ಕೆಲವರಿಗೆ ಎಲ್ಲ ವೀಳ್ಯದೆಲೆಯಿಂದ ಎಷ್ಟು ಸುವಾಸನೆ ಬರುತ್ತೆ, ಮತ್ತು ಮಾರುಕಟ್ಟೆಯಿಂದ ತುಪ್ಪವನ್ನು ಕೆಲವರು ಖರೀದಿಸುವುದಿಲ್ಲ, ಮನೆಯಲ್ಲೇ ತುಪ್ಪ ತಯಾರಿಸುತ್ತಾರೆ. ಮನೆಯಲ್ಲಿ ತುಪ್ಪ ತಯಾರಿಸುವಾಗ ಅದಕ್ಕೆ ವೀಳ್ಯದೆಲೆದ ಎಲೆಯನ್ನು ಸೇರಿಸುವ ಬಗ್ಗೆ ಕೆಲವರಿಗೆ ಗೊತ್ತಿರುತ್ತದೆ, ಕೆಲವರಿಗೆ ಗೊತ್ತಿರುವುದಿಲ್ಲ. ಆದರೆ ಅನೇಕರಿಗೆ ತುಪ್ಪ ತಯಾರಿಸುವಾಗ ವೀಳ್ಯದೆಲೆಯನ್ನು ಯಾಕೆ ಹಾಕುತ್ತಾರೆ, ಅದರ ಪ್ರಯೋಜನಗಳೇನು ಎನ್ನುವುದು ತಿಳಿಯುವುದಿಲ್ಲ. ವೀಳ್ಯದೆಲೆ ಸೇರಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ವೀಳ್ಯದೆಲೆಯ ತುಪ್ಪವನ್ನು ದೀರ್ಘಕಾಲದವರೆಗೆ ಸಂರಕ್ಷಿಸಲು ಸಹಾಯ ಮಾಡುತ್ತದೆ. ಮತ್ತು ತುಂಬ ದಿನಗಳು ಇಡ್ಬೋದು. ಆದರೆ ಕೆಲವರು ಫ್ರಿಜ್ಜಲ್ಲಿ ಇಡ್ತಾರೆ, ನಾವು ಹೊರಗಡೆನೇ ಇಡ್ತೀವಿ, ನಾವು ಫ್ರಿಜ್ಜಲ್ಲಿ ಇಡೋದಿಲ್ಲ. ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು, ತುಪ್ಪ ಹಾಳಾಗುವುದನ್ನು ಅದಕ್ಕೆ ತಡೆಯುತ್ತದೆ ನಾವು ವೀಳ್ಯದೆಲೆ ಹಾಕಿದರೆ. ಮತ್ತು ವೀಳ್ಯದೆಲೆ ಸೇರಿಸುವುದರಿಂದ ಜೀರ್ಣಕ್ರಿಯೆ ಮತ್ತು ಹೃದಯದ ಆರೋಗ್ಯಕ್ಕೂ ಎರಡಕ್ಕೂ ಪ್ರಯೋಜನಕಾರಿ. ವೀಳ್ಯದ ಎಲೆಗಳು ಮಲಬದ್ಧತೆ ಮತ್ತು ಇತರ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುವ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ವೀಳ್ಯದ ಎಲೆಗಳನ್ನು ಸೇರಿಸುವುದರಿಂದ ತುಪ್ಪದ ಕೊಲೆಸ್ಟ್ರಾಲ್, ತುಪ್ಪದಲ್ಲಿ ತುಂಬ ಕೊಲೆಸ್ಟ್ರಾಲ್ ಇರುತ್ತೆ, ನಾವು ತಿನ್ನುವುದಿಲ್ಲ ಹಾಗೆಲ್ಲ ಹೇಳ್ತಾರಲ್ವಾ. ಸೊ ವೀಳ್ಯದೆಲೆ ಹಾಕಿದರೆ ಕೊಲೆಸ್ಟ್ರಾಲ್ ಅಂಶವು ಸುಮಾರು 10.5 ಕಡಿಮೆಯಾಗುತ್ತದೆ ವೀಳ್ಯದೆಲೆ ಹಾಕಿದರೆ ತುಪ್ಪಕ್ಕೆ. ಮಾರ್ಕೆಟಲ್ಲಿ ವೀಳ್ಯದೆಲೆ ಹಾಕಲ್ಲ, ಅದು ಸ್ಮೆಲ್ಲೇ ಇರಲ್ಲ, ಅದು ಬೇರೆನೇ ಸ್ಮೆಲ್ ಇರುತ್ತೆ. ಸೊ ನಾವಿಲ್ಲಿ ಹಾಕಿದರೆ ಕೊಲೆಸ್ಟ್ರಾಲ್ ಇದ್ದವರಿಗೂ ಸ್ವಲ್ಪ ತಿನ್ಬಹುದು. ಮತ್ತು ಇದು ಲಿಪಿಡ್ ಸೇವನೆಯ ಬಗ್ಗೆ ಜಾಗೃತವಾಗಿರುವ ಆರೋಗ್ಯಕರ ಆಯ್ಕೆ, ಅದು ಒಂದು ವೀಳ್ಯದೆಲೆ ಹಾಕಿದರೆ ತುಪ್ಪದಲ್ಲಿ. ಮತ್ತು ವೀಳ್ಯದ ಎಲೆಗಳು ತಂಪಾಗಿಸ್ತದೆ, ತುಂಬ ತಂಪು ಅದು ವೀಳ್ಯದೆಲೆ. ನಾವು ಒಂದು ತಿಂದ್ರೂ ನಾವು ಒಂದು ವೀಳ್ಯದೆಲೆ ತಿಂದರೆ 10 ಮುಸುಂಬಿ ತಿಂದಾಗೆ ಅಂತೆ. ಒಂದು ವೀಳ್ಯದೆಲೆ ತಿಂದರೆ ಒಂದು ದಿನಕ್ಕೆ 10 ಮುಸುಂಬಿ ತಿಂದಾಗೆ, ಅಷ್ಟು ವಿಟಮಿನ್ ಸಿ ಇದೆ ಇದರಲ್ಲಿ. ಸೊ ವೀಳ್ಯದ ಎಲೆಗಳು ತಂಪಾಗಿಸುವ ಸ್ವಭಾವವನ್ನು ಹೊಂದಿದೆ. ಇದು ಹೊಟ್ಟೆಯನ್ನು ತಂಪಾಗಿರಿಸುತ್ತದೆ. ಇದು ದೇಹದಲ್ಲಿನ ವಿಷವನ್ನು ಕಡಿಮೆ ಮಾಡಲು ಸಹಾಯ. ಇಲ್ಲಿ ನಾನು ಸ್ವಲ್ಪ ವೀಳ್ಯದೆಲೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸ್ವಲ್ಪ ಮಟ್ಟದಲ್ಲಿ. ಇಲ್ಲಿ ನಾನು ಮೊದಲೇ ವೀಳ್ಯದೆಲೆ ಹಾಕಿದ್ದೇನೆ, ಮತ್ತೆ ಕ್ರಿಸ್ಪಿ ಆಗುತ್ತೆ. ಕ್ರಿಸ್ಪಿ ಆದಮೇಲೆ ಇದನ್ನು ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಬೇಕು, ನೊರೆ ನಿಲ್ಲುವ ತನಕ ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಬೇಕು. ಇಲ್ಲಿ ನಾನು ಮೊದಲು ಮಾಡಿದ ತುಪ್ಪವನ್ನು ಇದೆ. ನಿಮಗೆ ನನ್ನ ಚಾನೆಲ್ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.